ನಟ ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇದೀಗ ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳಿಗೆ ಢವ ಶುರುವಾಗಿದೆ. ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆರಂಭ ಆಗಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳಿಗೂ ಕೂಡ ತಲೆಬಿಸಿ. ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆರಂಭ ಆಗಿದೆ. ಪರಪ್ಪನ ಅಗ್ರಹಾರದಿಂದ ಜೈಲಿನತ್ತ ನಟ ದರ್ಶನ್ ತೆರಳುತ್ತಾ ಇರುವಂಥದ್ದು. 2 ರಿಸರ್ವ್ 2 ಎಸ್ಕಾರ್ಟ್ನಲ್ಲಿ ಕೋರ್ಟ್ನತ್ತ ಕಿಲಿಂಗ್ ಸ್ಟಾರ್ ಹೋಗ್ತಾ ಇದ್ದಾರೆ. ಮುಂಬದಿಯ ರಿಸರ್ವ್ ವಾಹನದಲ್ಲಿ ನಟ ದರ್ಶನ್ ಇದ್ದಾರೆ. ಹಿಂಬದಿಯ ಬಿಳಿ ಬಣ್ಣದ ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನತ್ತ ಕೊಲೆ ಆರೋಪಿಗಳು ಧಾವಿಸ್ತಾ ಇದ್ದಾರೆ. ನಟ ದರ್ಶನ್ ಮತ್ತೆ ಗ್ಯಾಂಗ್ 17 ಜನ ಆರೋಪಿಗಳಿಗೆ ಮಹತ್ತರಾದ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಮತ್ತೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ. ಪರಪ್ಪನ ಅಗ್ರಹಾರದಿಂದ ಜೈಲಿನತ್ತ ಹೊರಡ್ತಾ ಇದೆ ವಾಹನ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 2 ರಿಸರ್ವ್ ಹಾಗೆ 2 ಎಸ್ಕಾರ್ಟ್ನಲ್ಲಿ ಕೋರ್ಟ್ನತ್ತ ಕಿಲಿಂಗ್ ಸ್ಟಾರ್ ಧಾವಿಸ್ತಾ ಇದ್ದಾರೆ. ಮುಂಬದಿಯ ರಿಸರ್ವ್ ವಾಹನದಲ್ಲಿ ನಟ ದರ್ಶನ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಹಿಂಬದಿಯ ಬಿಳಿ ಬಣ್ಣದ ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಇದ್ದಾರಂತೆ. 57ನೇ ಸಿಸಿಎಚ್ ಕೋರ್ಟ್ನತ್ತ ಆರೋಪಿಗಳು. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿಚಾರಣೆ ಎಲ್ರಿಗೂ ಕೂಡ ಢವ ಶುರುವಾಗಿದೆ. ಬಿಕಾಸ್ ಇವತ್ತು ಚಾರ್ಜ್ ಫ್ರೇಮ್ ಇರೋದ್ರಿಂದಾಗಿ ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಇದೆ. ಅವರು ಮಾಡಿದಂತಹ ಆರೋಪಗಳು ಹಾಗೆ ವಿಧಿಸಲಾಗುವಂತಹ ಸೆಷನ್ಸ್ ಶಿಕ್ಷೆಗಳು ಏನೆಲ್ಲ ಇದೆ ಎಲ್ಲವನ್ನೂ ಕೂಡ ಓದಿ ಹೇಳಲಿದ್ದಾರೆ. ಇವತ್ತು ಆರೋಪಗಳನ್ನು ಓದಿ ತಿಳಿಸಲಿದ್ದಾರೆ ನ್ಯಾಯಾಧೀಶರು. ಕೊಲೆ, ಕಿಡ್ನ್ಯಾಪ್, ಸಾಕ್ಷ್ಯನಾಶ, ಪಿತೂರಿಯ ಆರೋಪಗಳು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಸೆಕ್ಷನ್ಗಳು ಎಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಿದ್ದಾರೆ. 3,991 ಪುಟಗಳ 7 ಸಂಪುಟ ಕೊಲೆ ಆರೋಪವನ್ನು ನಿರಾಕರಿಸಿದರೆ ಸಾಕ್ಷ್ಯ ವಿಚಾರಣೆ ಆರಂಭ ಆಗತ್ತೆ. ಆರೋಪವನ್ನು ಒಪ್ಪಿಕೊಂಡ್ರೆ ಕೋರ್ಟ್ ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಲಾಗ್ತದೆ. ಇನ್ನು ಆರೋಪ ಸುಳ್ಳು ಅಂತ ನಿರಾಕರಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ದರ್ಶನ್ ಮೇಲೆ ಹಾಗೆ ಪವಿತ್ರ ಗೌಡ ಮೇಲೆ ಆರೋಪಗಳ ಪಟ್ಟಿ ರೆಡಿಯಾಗಿದೆ. ಸೊ ಆರೋಪಗಳ ವಿಚಾರಣೆ ನಡೆಯುತ್ತೆ. ಆರೋಪಿಗಳು ಆ ಆರೋಪವನ್ನು ತಳ್ಳಿ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಒಂದ್ ಕಡೆ ಹೇಳಲಾಗ್ತಾ ಇದೆ. ಇನ್ ಕೇಸ್ ಆ ಆರೋಪಗಳು ಹೌದು ನಿಜ ಅಂತ ಒಪ್ಕೊಂಡ್ರೆ ಕೋರ್ಟ್ ಶಿಕ್ಷೆಯನ್ನ ವಿಧಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಗಳನ್ನು ಓದಿ ತಿಳಿಸಲಿದ್ದಾರೆ ನ್ಯಾಯಾಧೀಶರು. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಸೆಕ್ಷನ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಳ್ಳಿದ್ದಾರೆ. ಈಗ ಆಲ್ರೆಡಿ ಚಾರ್ಜ್ ಫ್ರೇಮ್ ರೆಡಿ ಆಗಿದೆ. ಎಲ್ರಿಗೂ ಕೂಡ ನಡುಕ ಶುರು ಆಗಿದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಇದೀಗ ಕೋರ್ಟ್ ಹತ್ರ ಧಾವಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರದಿಂದ 57ನೇ ಸಿಸಿಎಚ್ ಕೋರ್ಟ್ನತ್ತ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ಬಳಿ ಧಾವಿಸಲಿದ್ದಾರೆ. ಕೋರ್ಟ್ನಿಂದ ಕೊಲೆ ಆರೋಪಿಗಳ ಚಾರ್ಜ್ ಫ್ರೇಮ್. ಕೊಲೆ ಕೇಸ್ನ 17 ಆರೋಪಿಗಳು ಕೂಡ ಕೋರ್ಟಿಗೆ ಹಾಜರಾಗಲಿದ್ದಾರೆ. ಸೊ ಈ ಹಿಂದೆ ಜಾಮೀನು ಅರ್ಜಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ರು. ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇಬ್ರು ಕೂಡ ತನಗೆ ಬೆನ್ನು ನೋವಿದೆ, ನನ್ನ ನಂಬಿಕೊಂಡು ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಹಣವನ್ನು ಹಾಕಿದ್ದಾರೆ, ಸೊ ನಾನು ಈ ಕಾರಣಗಳಿಂದಾಗಿ ಆಚೆ ಬರಲೇಬೇಕು, ಸರ್ಜರಿಯನ್ನು ಮಾಡಿಸ್ಬೇಕು, ನನ್ನ ಶೂಟಿಂಗ್ಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ನಾನಾ ಕಾರಣಗಳನ್ನು ಕೊಟ್ಟು ದರ್ಶನ್ ಜಾಮೀನು ಅರ್ಜಿ ಕೋರಿದ್ರು. ಒಂದಷ್ಟು ಜನ ಆಚೆ ಬಂದು ತಮ್ಮ ಗೆಸ್ಟ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಬೆನ್ನು ನೋವಿನ ಟ್ರೀಟ್ಮೆಂಟನ್ನು ತಕ್ಕೊಂಡ್ರು. ಆದರೆ ಸರ್ಜರಿ ಮಾತ್ರ ಆಗಲಿಲ್ಲ. ಮತ್ತೆ ವಾಪಸ್ ಜೈಲ್ ಪಾಲಾದರು. ಜೈಲಿನಲ್ಲಿ ಸರಿಯಾದಂತಹ ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಬೇಸಿಕ್ ಫೆಸಿಲಿಟೀಸ್ ಏನೆಲ್ಲ ಇರುತ್ತೆ, ಅಟ್ಲೀಸ್ಟ್
ಒಂದು ದಿಂಬು, ಹಾಸಿಗೆ, ಒಂದು ಲೋಟ ನನಗೆ ಸಪ್ರೇಟ್ ಆಗಿ, ತಟ್ಟೆ, ಓಡಾಡಲಿಕ್ಕೆ ವಾಕ್ ಮಾಡಲಿಕ್ಕೆ ಅವಕಾಶ, ಬಿಸಿಲು ಬೀಳುವಂತಹ ಪ್ರದೇಶದಲ್ಲಿ ವರ್ಕೌಟ್ ಮಾಡಲಿಕ್ಕೆ ಆಗಿರ್ಬೋದು. ಬಟ್ ಅವ್ರು ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ನಿರಾಕರಿಸುತ್ತೆ. ಬಟ್ ಬೇಸಿಕ್ ಫೆಸಿಲಿಟೀಸ್ ಏನೆಲ್ಲ ಪ್ರೊವೈಡ್ ಮಾಡ್ತೀವಿ ಎಲ್ರಿಗೂ ಅದನ್ನು ಮಾತ್ರ ಕೊಡಬಹುದು ಅಂತ ಹೇಳ್ಬಿಟ್ಟು ವಾಕ್ ಮಾಡಲಿಕ್ಕೆ ಹಾಸಿಗೆ, ದಿಂಬು, ತಟ್ಟೆ ಲೋಟವನ್ನು ಒಪ್ಪಿಸಿರ್ತಾರೆ. ಪರಪ್ಪನ ಅಗ್ರಹಾರದಿಂದ ಇದೀಗ 7 ಜನ ಆರೋಪಿಗಳು ಹೊರಡಿದ್ದಾರೆ. ಜಾಮೀನ ಮೇಲೆ ಹೊರಗಡೆ ಇರುವಂತಹ 10 ಆರೋಪಿಗಳು, ಕೊಲೆ ಕೇಸ್ನ 17 ಆರೋಪಿಗಳು ಇದೀಗ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ ಇವತ್ತು. 3 ತಿಂಗಳ ಬಳಿಕ ಸುಬಾಸುಬ್ಬಿ ಇಬ್ರು ಕೂಡ ಮುಖಾಮುಖಿ ಆಗಲಿದ್ದಾರೆ. ಈ ಹಿಂದೆ ದರ್ಶನ್ ಪವಿತ್ರ ಗೌಡಗೆ ಒಂದು ರೀತಿಯಾಗಿ ಧೈರ್ಯ ಹೇಳುವಂತಹ ಕೆಲಸ ಮಾಡಿದ್ರು, ಬೆಂತಟ್ಟಿದ್ರು, ಸಮಾಧಾನ ಮಾಡುವಂತಹ ರೀತಿ ಕಾಣಿಸ್ತಾ ಇತ್ತು ಅದು ಒಂದು ರೀತಿಯಾಗಿ. ಹಾಗೆ ಕೈ ಹಿಡ್ಕೊಂಡಿದ್ರು ಕೂಡ, ಕೈ ಹಿಡ್ಕೊಂಡು 1-2 ಹೆಜ್ಜೆ ಮುಂದೆ ನಡೆದಿದ್ರು ಕೂಡ. ಈ ಹಿಂದೆ ಭೇಟಿಯಾದಂತಹ ಸಂದರ್ಭದಲ್ಲಿ, ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಸೊ ಇದೀಗ ಮತ್ತೆ ಇವತ್ತು ಮುಖಾಮುಖಿ ಆಗ್ತಾರೆ 3 ತಿಂಗಳ ಬಳಿಕ. ಪರಪ್ಪನ ಅಗ್ರಹಾರದಿಂದ ಜೈಲಿನತ್ತ 7 ಜನ ಆರೋಪಿಗಳು ಹೋಗ್ತಾ ಇದ್ದಾರೆ. ಹಾಗೆ ಬೇಲ್ನ ಮೇಲೆ ಆಚೆ ಇರುವಂತಹ 10 ಜನ ಆರೋಪಿಗಳು, ಇಷ್ಟು ಜನ ಕೂಡ ಟೋಟಲ್ ಆಗಿ 17 ಜನ ಆರೋಪಿಗಳು ಕೂಡ ಕೋರ್ಟ್ನತ್ತ ಧಾವಿಸ್ತಾ ಇರುವಂಥದ್ದು. ಇನ್ನು ಕೆಲವೇ ಹೊತ್ತಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಈಗ ಆಲ್ರೆಡಿ ತೆರಳಿದ್ದಾರೆ ವಾಹನಗಳ ಮೂಲಕ. 2 ರಿಸರ್ವ್ ಹಾಗೆ 2 ಎಸ್ಕಾರ್ಟ್ನಲ್ಲಿ ಹೊರಟಿದ್ದಾರೆ ಕೋರ್ಟ್ನತ್ತ. ಮುಂಬದಿಯ ರಿಸರ್ವ್ ವಾಹನದಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ ಹಿಂಬದಿಯಲ್ಲಿರುವಂಥ ವೈಟ್ ಎಸ್ಕಾರ್ಟ್ನಲ್ಲಿ ಪವಿತ್ರ ಗೌಡ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ದರ್ಶನ್ ಹಾಗೆ ಪವಿತ್ರ ಗೌಡ ಮೇಲೆ ಏನೆಲ್ಲ ಆರೋಪಗಳಿದೆ, ಸೊ ಈ ಆರೋಪಗಳ ಪಟ್ಟಿಯನ್ನು ಓದಿ ಹೇಳಿದ್ದಾರೆ ಇವತ್ತು. ಹಾಗೆ ಸೆಕ್ಷನ್ಸ್ ಏನೆಲ್ಲ ಇರುತ್ತೆ ಅದನ್ನು ಕೂಡ ನ್ಯಾಯಾಧೀಶರು ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಸೊ ಈ ಆರೋಪಿಗಳು ಒಪ್ಕೊಂಡ್ರೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದೆ. ಬಟ್ ಆದರೆ ಅದನ್ನು ತಳ್ಳಿ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ. ಮೂರು 3,991 ಪುಟಗಳ 7 ಸಂಪುಟ, 200ಕ್ಕೂ ಹೆಚ್ಚು ವಿಟ್ನೆಸ್ ಇರುವಂತಹ ಚಾರ್ಜ್ ಶೀಟ್ ರೆಡಿಯಾಗಿದೆ. 2:45ಕ್ಕೆ 2:45 ಹೊತ್ತಿಗೆ ಚಾರ್ಜ್ ಫ್ರೇಮ್ ನಿಗದಿಯಾಗುತ್ತೆ. ಈಗ ಆಲ್ರೆಡಿ ಎಲ್ರಿಗೂ ಕೂಡ ಭಯ ಶುರುವಾಗಿದೆ. ಕೊಲೆ ಕೇಸ್ನ 17 ಆರೋಪಿಗಳಿಗೂ ಕೂಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಜೈಲಿನತ್ತ ಹೋಗ್ತಾ ಇರುವಂಥದ್ದು. ಇನ್ನು ಅನುಕುಮಾರ್, ಜಗದೀಶ್, ಲಕ್ಷ್ಮಣ್ ಮತ್ತು ನಾಗರಾಜ್ ಬೇಲ್ನಲ್ಲಿರುವಂತಹ ಆರೋಪಿಗಳು. ಇವರು ಆಚೆ ಇದ್ದಾರೆ 10 ಜನ ಆರೋಪಿಗಳು. ಇವರು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. 2 ಕಡೆ ಕೂಡ ಅಂದರೆ ಪರಪ್ಪನ ಅಗ್ರಹಾರ ಹಾಗೆ ಇಲ್ಲಿ 57ನೇ CCH ಕೋರ್ಟ್ 2 ಕಡೆ ಕೂಡ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಿಕಾಸ್ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು ದರ್ಶನ್ ಮೇಲೆ ಇರುವಂತಹ ಆರೋಪಗಳ ಪಟ್ಟಿ ಏನಿದೆ ನೋಡ್ತಾ ಹೋಗೋದಾದ್ರೆ, ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಸೂಚಿಸಿದೆ ದರ್ಶನ್, ಅಪಹರಣಕ್ಕೆ ಹುಡುಗರನ್ನ ಕಳಿಸಿದ್ದೆ ಕಾಟೇರ, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು, ರೇಣುಕಾ ಸ್ವಾಮಿ ಸಾಯೋ ರೀತಿ ದರ್ಶನ್ ಥಳಿಸಿದ್ದಾರೆ, ಖಾಸಗಿ ಅಂಗಾಂಗಕ್ಕೆ ಒದ್ದು ಕಾಲಿನಿಂದ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕೊಲೆ ನಂತರ ಮೃತದೇಹವನ್ನ ಎಸೆಯೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ, ಮರ್ಡರ್ ಕೇಸ್ ಒಪ್ಪಿಕೊಂಡವರಿಗೆ ಹಣ ಸಂದಾಯ, ಸರೆಂಡರ್ ಆಗೋದಕ್ಕೆ 30 ಲಕ್ಷ ರೂಪಾಯಿಯನ್ನ ನೀಡಿರ್ತಾರೆ ದರ್ಶನ್. ಇಷ್ಟೂ ಆರೋಪಗಳು ಕೂಡ ದರ್ಶನ್ ಮೇಲೆ ಇರುವಂಥದ್ದು. ಆರೋಪಗಳ ಪಟ್ಟಿ ರೆಡಿ ಆಗಿದೆ.
ಇನ್ನು ಈ ಆರೋಪಗಳನ್ನ ಮಾಡಿದಾಗ ಅವರು ಒಂದು ತಾವು ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕ್ಷಿಗಳನ್ನ ಕರೆಸಿ ಹೇಳಿಸುವಂತಹ ಸಾಧ್ಯತೆಗಳು ಒಂದಿರತ್ತೆ. ಇನ್ನೊಂದು ಆರೋಪವನ್ನ ಒಪ್ಪಿಕೊಂಡ್ರೆ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಆರೋಪವನ್ನು ತಳ್ಳಿ ಹಾಕುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪವಿತ್ರ ಗೌಡ ಮೇಲೆ ಇರುವಂತಹ ಆರೋಪಗಳು ಏನೆಲ್ಲ ಇದೆ? ರೇಣುಕಾಸ್ವಾಮಿ ಟ್ರ್ಯಾಪ್ ಮಾಡೋದಕ್ಕೆ ಪವಿತ್ರ ಗೌಡ ಸಾಥ್ ಕೊಟ್ಟರು. ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ಗೆ ತಿಳಿಸಿದ್ದು ಪವಿತ್ರ ಗೌಡ. ಪವಿತ್ರ ಗೌಡ ಹೇಳಿದ್ದಕ್ಕೆ ಸಲ್ಕೆಯಿಂದ ಪವನ್ ಮೆಸೇಜ್ ಮಾಡಿದ್ರು. ರೇಣುಕಾಸ್ವಾಮಿ ನಂಬರ್ ಅಡ್ರೆಸ್ ಪಡೆದಿರ್ತಾರೆ ಪವನ್. ಪವಿತ್ರ ಗೌಡಗೆ ಲೊಕೇಶನ್ ಕಳಿಸಿರ್ತಾರೆ ರೇಣುಕಾಸ್ವಾಮಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿರ್ತಾರೆ ಪವಿತ್ರ ಗೌಡ. ಸೊ ಇಷ್ಟು ಆರೋಪಗಳು ಕೂಡ ಪವಿತ್ರ ಗೌಡ ಮೇಲೆ ಇರುವಂತಹ ಆರೋಪಗಳು. ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದಾರೆ. ಏನು ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಸೊ ನೋಡ್ತಾ ಇರ್ಬೋದು ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಕೂತಿರುವಂತಹ ದೃಶ್ಯಾವಳಿಗಳು. ಈ ಹಿಂದೆ ಕೂಡ ಒಮ್ಮೆ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕ್ಲಿಕ್ಕಿಸುವಂತಹ ಸಂದರ್ಭದಲ್ಲಿ ಮಂದಹಾಸವನ್ನು ಬೀರಿದ್ರು ಪವಿತ್ರ ಗೌಡ. ಬಟ್ ಇವಾಗ ಒಂದು ರೀತಿಯಾಗಿ ಟೆನ್ಷನ್ ಇದೆ ಮುಖ ನೋಡ್ತಾ ಹೋದ್ರೆ, ಫುಲ್ ಟೆನ್ಷನ್ ಆಗಿದ್ದಾರೆ. ಭಯ ಇದೆ ಪವಿತ್ರ ಗೌಡ ಮುಖದಲ್ಲಿ. ಸೊ ವಾಹನದಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಗಳು. ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಕೋರ್ಟ್ನತ್ರ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಕಟಕಟೆಯಲ್ಲಿ ನಿಲ್ಲುವಂತಹ ಸಮಯ 2:45 ಅಂತ ಹೇಳಲಾಗ್ತಾ ಇದೆ ಸರಿಸುಮಾರು. ಸೊ ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ದರ್ಶನ್ ಹಾಗೆ ಪವಿತ್ರ ಗೌಡ, A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್. ಇಬ್ಬರೂ ಕೂಡ ಇವತ್ತು 3 ತಿಂಗಳ ಮೇಲೆ ಮುಖಾಮುಖಿಯಾಗಲಿದ್ದಾರೆ.